ಇನ್ನು ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರ ಪರದಾಟ. ಶೇಷಾದ್ರಿಪುರಂನಲ್ಲಿ ಟೋಟಲ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಅನ್ನು ಬಂದ್ ಮಾಡಲಾಗಿದೆ. ನಿನ್ನೆ ರಾತ್ರಿಯಿಂದ ಬಂಕ್ನ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ. ಬಂಕ್ ಮುಂದೆ ಆಟೋ ನಿಲ್ಲಿಸಿ ಚಾಲಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೀವನೋಪಾಯಕ್ಕೆ ಆಟೋ ಓಡಿಸಲೇಬೇಕು, ಆದರೆ ಗ್ಯಾಸ್ ಸಿಗ್ತಾ ಇಲ್ಲ, ಹೇಗೆ ನಮ್ಮ ಜೀವನ ಅಂತ ಹೇಳಿ ಆಟೋ ಚಾಲಕರು ಇದೀಗ ಕಂಗಾಲಾಗಿದ್ದಾರೆ, ಅಳಲು ತೋಡ್ಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ನಮ್ಮ ಬದುಕು ದುಸ್ತರ ಆಗ್ತಾ ಇದೆ ಎಲ್ಪಿಜಿ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಅಂತ ಚಾಲಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ರೇಟ್ ಕೂಡ ಜಾಸ್ತಿ ಆಗಿದೆ. ಆಟೋ ಚಾಲಕರ ಪಾಡು ಹೇಳತೀರದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಂಕ್ನಲ್ಲಿ ನೋಟಿಸನ್ನು ಕೂಡ ಹಾಕಲಾಗಿದೆ. ಶೇಷಾದ್ರಿಪುರಂನ ಟೋಟಲ್ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ ಅನ್ನ ಬಂದ್ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಕಳೆದ ಕೆಲ ದಿನಗಳಿಂದ ಆಟೋ ಚಾಲಕರ ಪರದಾಟವನ್ನ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಅವರ ಬದುಕೇ ದುಸ್ತರ ಆಗ್ಬಿಟ್ಟಿದೆ. ಪ್ರತಿದಿನ ದುಡ್ದೇ ಬದುಕಬೇಕು. ಈಗ ಎಲ್ಪಿಜಿ ಗ್ಯಾಸ್ ಸಿಗ್ತಿಲ್ಲ, ಮತ್ತೊಂದು ಕಡೆ ರೇಟ್ ಜಾಸ್ತಿ ಆಗಿದೆ. ತಮ್ಮ ಅಳಲನ್ನ ಹೇಗೆ ತೋಡ್ಕೊಳ್ತಾ ಇದ್ದಾರೆ ಅಂತ ಆಟೋ ಚಾಲಕರು? ಮಧುಶ್ರೀ, ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಪರದಾಟ ನಡೆಸ್ತಾ ಇದೆ. ಮತ್ತೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಗೃಹ ಬಳಕೆಗೆ ಸಿಗ್ತಾ ಇಲ್ಲ. ಅದರಿಂದನೂ ಕೂಡ ಜನಸಾಮಾನ್ಯರು ಪರದಾಟ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪಾಡು ಕೂಡ ದಿನದಿಂದ ದಿನಕ್ಕೆ ದುಸ್ತರ ಆಗ್ತದೆ. ಯಾಕಂದ್ರೆ ಆಟೋ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗ್ತಾ ಇದಾವೆ ಸುಮಾರು ಕಡೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಶೇಷಾದ್ರಿಪುರಂನಿರ್ತಕ್ಕಂಥ ಆಟೋ ಎಲ್ಪಿಜಿ ಗ್ಯಾಸ್ ಟೋಟಲ್ ಎನರ್ಜಿ ಆಟೋ ಎಲ್ಪಿಜಿ ಗ್ಯಾಸ್ ಮುಂಭಾಗ ಇದ್ದೀನಿ. ನೀವಾಗಲೇ ಬೋರ್ಡನ್ನು ಗಮನಿಸ್ತಾ ಇದ್ರ ಆಟೋ ಎಲ್ಪಿಜಿ ನೋ ಸ್ಟಾಕ್, ನಮ್ಮಲ್ಲಿ ಸ್ಟಾಕ್ ಇಲ್ಲದೆ ಇರೋ ಕಾರಣ ಬಂಕನ್ನು ಮುಚ್ಚಿದ್ದೀರಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯಿಂದ ಈ ಒಂದು ಬಂಕ್ ಕ್ಲೋಸ್ ಆಗಿದೆ. ಈ ಒಂದು ಬಂಕ್ನ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಅವಲಂಬನೆ ಮಾಡ್ಕೊಳ್ತಾ ಇದ್ವು. ದೂರದ ಪ್ರದೇಶಗಳಿಂದ ಬಂದು ಗ್ಯಾಸ್ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ವು. ಬಟ್ ಈಗ ಕ್ಲೋಸ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಪಕ್ಕದಲ್ಲೇ ಆಟೋಗಳು ಯಾವ ರೀತಿಯಾಗಿ ಸಾಲುಗಟ್ಟಿ ನಿಂತಿದ್ದಾವೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಹುಡ್ಕಾಡೋದೇ ಇವ್ರ ಕೆಲಸ ಆಗ್ಬಿಟ್ಟಿದೆ. ಇಲ್ಲಿರುತ್ತೆ ಅನ್ಕೊಂಡು ಬಂದಿದ್ದಾರೆ, ಬಟ್ ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಸ್ಟಾಕ್ ಇಲ್ಲ. ಮತ್ತೇನ್ ಮಾಡೋದು? ಆಟೋ ಗ್ಯಾಸ್ ಇಲ್ಲ, ಆಟೋ ಓಡ್ಸಕ್ಕಾಗಲ್ಲ, ಮುಂದಕ್ಕೆ ಹೋಗಲ್ಲ, ಅದಕ್ಕೆ ಇಲ್ಲೇ ನಿಲ್ಸ್ಬಿಟ್ಟಿದ್ದಾರೆ. ಯಾವಾಗ ಸ್ಟಾಕ್ ಬರುತ್ತೆ ಇಲ್ಲೇ ಬಂದು ಹಾಕ್ಸ್ಕೊಂಡು ಹೋಗ್ಬೇಕು, ಇಲ್ಲೇ ಮತ್ತೆ ಇಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಅವರಿಗೆ ಉಳಿದಿರುವಂತ ಮಾರ್ಗ. ಇನ್ನು ಗ್ಯಾಸ್ ಬಂಕ್ ನ ಸಿಬ್ಬಂದಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲ ಕಡೆ ಸುಮಾರು ಕಡೆ ಕ್ಲೋಸ್ ಆಗ್ತಿದೆ, ತಮ್ಮದು ಕೂಡ ಕ್ಲೋಸ್ ಆಗಿ ತುಂಬಾ ಆಟೋಗಳು ನಿಮ್ಮನ್ನ ನಂಬ್ಕೊಂಡಿದ್ವು, ಬಟ್ ಯಾಕೀಗಾಯ್ತು, ಯಾವತ್ತಿಂದ ಖಾಲಿ ಆಯ್ತು ಅಂತ? ಸರ್, ಇದು ನಿನ್ನೆ ರಾತ್ರಿಯಿಂದ ಪರ್ಮನೆಂಟ್ ಕ್ಲೋಸ್ ಆಗಿದೆ. ಅಂದ್ರೆ ಇಷ್ಟು ದಿನ ಒಂದು ಡೇನಲ್ಲಿ ಹಾಫ್ ಡೇನಾದ್ರೂ ವರ್ಕಿಂಗ್ ಇರ್ತಾ ಇತ್ತು. ಇವಾಗ ನಿನ್ನೆ ರಾತ್ರಿಯಿಂದ ಪರ್ಮನೆಂಟ್ಗೆ ಕ್ಲೋಸ್ ಆಗಿದೆ. ನಮಗೆ ಮಾಹಿತಿ ಬಂದಿರೋ ಪ್ರಕಾರ, ಟೋಟಲ್ ಎನರ್ಜಿ ಏಜೆನ್ಸಿನವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಇನ್ನೂ 20 ಡೇಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಬರಲ್ಲ ಅಂತ ಹೇಳ್ತಿದ್ದಾರೆ. ಅದೇನಾಗುತ್ತೋ ನೋಡ್ಬೇಕು ಸರ್. ಇನ್ನು 20 ದಿನಗಳ ಕಾಲ ಈ ಒಂದು ಬಂಕೆ ಸ್ಟಾಕ್ ಬರಲ್ಲ ಅಂತಕ್ಕಂಥ ಮಾಹಿತಿಯನ್ನ ಆ ಸಂಸ್ಥೆಯೇ ಕೊಟ್ಟಿರೋದ್ರಿಂದ ಇನ್ನೂ ಕೂಡ ಪರಿಸ್ಥಿತಿ ಬಿಗಡಾಯಿಸಕ್ಕಂತ ಸಾಧ್ಯತೆ ಇದೆ. ಇನ್ನು ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್, ಬೆಂಗಳೂರು ಸುಮಾರು ಕಡೆಗಳಲ್ಲಿ ಬಂಕ್ ಕ್ಲೋಸ್ ಆಗ್ಬಿಟ್ಟಿದೆ, ನೋಡೋದೇ ಕೆಲಸ ಆಗ್ಬಿಟ್ಟಿದೆ. ಕೆಲಸ ಹಿಂಗ್ ಡ್ಯೂಟಿ ಮಾಡ್ತೀರಾ ಅಂತ ಸರ್? ಏನು ಮಾಡೋಕ್ಕಲ್ಲ ಸರ್, ಪರಿಸ್ಥಿತಿ ಈಗ ಅವ್ರಿದ್ರೆ ಆಗ್ತಾರೆ, ಎಲ್ದಿದ್ದು ಅವ್ರು ಇನ್ನೇನು ಮಾಡ್ತಾರೆ? ಇದ್ರೆ ಅವ್ರೇನು ಬಾಗ ಮುಚ್ಕೊಂಡಕ್ಕೆ ನಮ್ಮ ಪಾಡೇನು ಮಾಡೋಕ್ಕಾಗಲ್ಲ. ವಿಧಿ ಇಲ್ಲ, ಎಲ್ದಿರುತ್ತೆ ಅಲ್ಲಿ ಹೋಗಿ ಹಾಕ್ಸ್ಕೋಬೇಕು. ಇದ್ರೆ ಹಾಕ್ಸ್ಕೋಬೇಕು, ಇಲ್ಲ ಅಂದ್ರೆ ಖಾಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದು ತ್ರೋಗಿ ಮಾಡಿಸ್ಕೊಂಡೋಗಿ ಹಾಕ್ಸ್ಕೋಬೇಕು. ಎಲ್ಲಿರುತ್ತೆ ಅಲ್ಲಿ ಹೋಗಿ ಹಾಕ್ಸ್ಕೋಬೇಕು. ಆ ಪರಿಸ್ಥಿತಿ ಬಂದಿದೆ. ಏನು ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಯಾರ್ದು ತಪ್ಪು ಯಾರು ಸರಿ ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ಕಷ್ಟ ಅಂತೂ ಬೀಳ್ತಾವ್ರು ಆಟೋ ಡ್ರೈವರ್ಗಳು, ಅದಂತೂ ಸತ್ಯ. ಇದು ವಾಸ್ತವ. ಸಂಕಷ್ಟ ಅಂತೂ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಆ ಕಡೆ ಬಂಕ್ ಸಿಬ್ಬಂದಿಗಳು ಕೂಡ ಹತಾಶ ಮನೋಭಾವದಲ್ಲಿದ್ದಾರೆ, ಆಟೋ ಚಾಲಕರು ಕೂಡ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಸೊ ಸರ್ಕಾರ ಇದಕ್ಕೆ ಏನು ಪರಿಹಾರ ಕೊಡುತ್ತೆ ಅಂತಕ್ಕಂಥದ್ದು, ಇನ್ನು 20 ದಿನಗಳ ಕಾಲ ಬರಲ್ಲ ಅಂತಕ್ಕಂಥದ್ದು ನಿಜಾನೇ. ಆದರೆ ಬೆಂಗಳೂರಿನಲ್ಲಿ ಇನ್ನೂ ಎಷ್ಟು ಆಟೋ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗುತ್ತೆ, ಇದರಿಂದ ಎಷ್ಟು ಆಟೋ ಚಾಲಕರು ಬೀದಿಗೆ ಬೀಳ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಟ್ಟಾರೆ ಇದಕ್ಕೆ ಪರಿಹಾರ ಸಿಗುತ್ತಾ ಇಲ್ವೋ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿದೆ. ಮಧುಶ್ರೀ, ಧನ್ಯವಾದ ಲಕ್ಷ್ಮೀ ನರಸಿಂಹ ತಮ್ಮೆಲ್ಲ ಮಾಹಿತಿಗಾಗಿ. ದಾವಣಗೆರೆಯಲ್ಲಿ ಆಟೋ ಚಾಲಕರಿಗೂ ಗ್ಯಾಸ್ ಸಂಕಷ್ಟ. ರಾಜಧಾನಿ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸಿದ್ವಿ. ಇನ್ನು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ. 5 ಎಲ್ಪಿಜಿ ಗ್ಯಾಸ್ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿದೆ. ಆಟೋ ಚಾಲಕರು ಕಾದು ಕೂತಿದ್ದಾರೆ. ಎಲ್ಪಿಜಿ ಮೇಲೆಯೇ 10,000ಕ್ಕೂ ಹೆಚ್ಚು ಆಟೋ ಅವಲಂಬನೆಯಾಗಿವೆ. ಇವತ್ತು ರಾತ್ರಿ ಲೋಡ್ ಬರುತ್ತೆ ಅಂತ ಬಂಕ್ ಮಾಲೀಕರು ಹೇಳಿದ್ದಾರಂತೆ. ಹಾಗಾಗಿ ಅಲ್ಲೇ ಕಾಯ್ತಾ ಇದ್ದಾರೆ ಆಟೋ ಡ್ರೈವರ್ಸ್. ನಿನ್ನೆ ಸಂಜೆಯಿಂದಲೇ ಬಂದ್ ಆಗಿರುವಂತಹ ಎಲ್ಪಿಜಿ ಬಂಕ್ಗಳು. ಆತಂಕದಲ್ಲೇ ಆಟೋವನ್ನೇ ನಂಬಿಕೊಂಡಿದ್ದ ಚಾಲಕರ ಬದುಕು ಇದೀಗ ಬೀದಿಗೆ ಬಿದ್ದಂತಾಗಿದೆ. ಬ್ಯಾಂಕ್ ಕಂತುಗಳನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ.
ನಾವೀಗ ದಾವಣಗೆರೆ ನಗರದ PB ರಸ್ತೆ ಈರುಳ್ಳಿ ಮಾರ್ಕೆಟ್ ಪಕ್ಕದಲ್ಲಿರತಕ್ಕಂಥ LPG ಬಂಕ್ನಲ್ಲಿ ಇದ್ದೀವಿ. ನೋಡ್ತಾ ಇರಬೇಕು, ಈ LPG ಬಂಕ್ ಬಿಕೋ ಅಂತ ಇದೆ, ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ವಿದ್ಯುತ್ ಕಾರಣದಿಂದಾಗಿ LPG ತೊಂದರೆ ಏನಾಗಿದೆ, ಆಟೋ ಚಾಲಕರಿಗೆ ಏನೋದು ಒಂದು ರೀತಿಯಾದಂಥ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಕಳೆದ ನಿನ್ನೆಯಿಂದ ಕೂಡ ಮೊದಲೇ ಅಲ್ಪ ಮಟ್ಟಿನ ಒಂದು ಏನು ಪ್ರಮಾಣದ ಒಂದು LPG ಲಭ್ಯ ಇತ್ತು. ಬಂದು ಆಟೋ ಚಾಲಕರು ಸಾಲಾಗಿ ಬಂದು ಇಲ್ಲಿ LPGಯನ್ನು ತುಂಬಿಸಿಕೊಂಡು ಹೋಗ್ತಾ ಇದ್ದರು. ಆದರೆ ನಿನ್ನೆಯಿಂದಲೇ ಈ ಸಂಪೂರ್ಣವಾಗಿ LPG ಬಂಕು ಏನು ಸ್ಥಗಿತವಾಗಿರ್ತಕ್ಕಂಥದ್ದು. ಯಾವುದೇ ವಾಹನಗಳ ಪ್ರವೇಶ ಮಾಡದಂತೆ ಹಗ್ಗವನ್ನು ಕೂಡ ಕಟ್ಟಲಾಗಿದೆ. ಕಾರಣ ಅಂದರೆ ಇಲ್ಲಿ LPG ಲಭ್ಯವಿಲ್ಲ ಎಂಬತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಯುದ್ಧದ ಒಂದು ಪರಿಣಾಮ ಏನು ಈಗಾಗಲೇ ಒಂದು ದಿನ ಬಳಕೆ ಮತ್ತು ಏನು ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಅದರ ಹಿಂದೆಯೇ ಇದು LPG ಆಟೋ ಚಾಲಕರಿಗೆ ಮುಖ್ಯವಾಗಿ ಏನು ಅಗತ್ಯ ಇತ್ತು, ಅದು ಕೂಡ ಬಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು, ಏನಾದರೂ ಆರಂಭ ಆಗ್ಬೋದು ಎಂಬತಕ್ಕಂಥ ಕಾರಣದಿಂದಾಗಿ ಕೆಲವು ಆಟೋ ಚಾಲಕರು ಕೂಡ ಇಲ್ಲಿ ಕಾದು ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಒಂದು ದಾವಣಗೆರೆ ಜಿಲ್ಲೆ ಇರತಕ್ಕಂಥ ಒಂದು 4 LPG ಬಂಕ್ಗಳಲ್ಲಿ ಒಂದು ಈಗಾಗಲೇ 3 ಬಂದಾಗಿದ್ದು, ಇದು ಕೂಡ ಒಂದು ಬಂದಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಎಲ್ಲ ಒಂದು LPG ಬಂಕ್ಗಳು ಬಂದಾದಿನಲ್ಲಿ ಆಟೋ ಚಾಲಕರಿಗೆ ಅನಿವಾರ್ಯವಾದ ತೊಂದರೆಯನ್ನು ಅನುಭವಿಸಬೇಕಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಆಟೋ ಚಾಲಕರಿದ್ದಾರೆ. ಯಾವ ರೀತಿ ತೊಂದರೆ ಆಗ್ತದೆ, ಎಲ್ಲೆಲ್ಲಿ ಲಭ್ಯ, ಬೇರೆ ಕಡೆ ಎಲ್ಲರೂ ಲಭ್ಯ ಇದೆಯಾ? ಇಲ್ಲ ಸರ್, ಎಲ್ಲೂ ಕಡೆ ಇಲ್ಲ ಗ್ಯಾಸ್. ಇಲ್ಲೇ ಒಂದು ಕಡೆ ಭಾಳ ಚೆನ್ನಾಗಿ ಕೊಡ್ತಿದ್ರು ಗ್ಯಾಸ್. ಇವರು ಇವಾಗ ಬಂದ್ ಮಾಡ್ಬಿಟ್ರೆ ಸರ್, ಹಂಗಾಗಿ ಭಾಳ ತೊಂದರೆ ಆಗ್ಬಿಟ್ಟೈತಿ. ಇವತ್ತು ರಾತ್ರಿ ಏನೋ ಟ್ಯಾಂಕ್ ಬರ್ತದೆ ಅಂತ ಹೇಳ್ಯಾರ. ಇವತ್ತು ನೋಡ್ಬೇಕು ಸರ್, ನಾಳೆ ಗೊತ್ತಾಗುತ್ತೆ. ಬೇರೆ ಕಡೆ ಎಲ್ಲೂ ಇಲ್ಲ. ಬೇರೆ ಕಡೆ ಎಲ್ಲೂ ಇಲ್ಲ ಸರ್. ಎಲ್ಲೆಲ್ಲಿ ಸುತ್ತಾಡಿರಿ, ಎಲ್ಲೆಲ್ಲಿ ಏನು ಬಿಡಿ? ದಾವಣಗೆರೆಯಲ್ಲಿ 5 ಬಂಕುಗಳಿದ್ರು, 5 ಬಂಕುಗಳು ಎಲ್ಲ ಕ್ಲೋಸ್ ಆಗಿದೆ. ಅದೇಡಿ ರೋಡ್, ಆಮೇಲೆ LIC ಆಫೀಸು, ಟೆಲಿಫೋನ್ ಆಫೀಸ್ ಹತ್ರನೂ ಅಲ್ಲಿ ಬಂದಾಗಿದೆ. ಬೆಳಗಿಂದನೂ ಒಂದೊಂದು ಕಡೆ ಒಂದೊಂದು ರೇಟ್ ನಡೀತಿದೆ. ಮತ್ತೊಂದು ಕಡೆಗೆ ಒಂದು ಕಡೆ ಇದ್ರೆ ಒಂದು ಕಡೆ ಇರಲ್ಲ. ಭಾರಿ ಸಮಸ್ಯೆ ಆಗಿದೆ ಆಟೋದು. ಇಲ್ಲ ಬಾಡಿಗೆ ನೋಡಿದ್ರೆ ನಮಗೆ ಅಷ್ಟಕ್ಕಷ್ಟೇ. ಈಗ ಬಾಡಿಗೆಲ್ಲಿ ನಮಗೆ ಏನೂ ಆಗಲ್ಲ. ಇಲ್ಲಿ LP ಗ್ಯಾಸ್ ಸಿಕ್ಕರೆ ನಾವು ಏನೋ ಮಾಡ್ಬೋದು. ಗ್ಯಾಸ್ ಸಿಗುತ್ತೆ, ಭಾರಿ ಸಮಸ್ಯೆ ಆಗಿದೆ. ಏನು ಭಾಳ ತೊಂದರೆಯಿಂದ ಇದೆ ಸರ್. ನಾವು ಆದಷ್ಟು ಬೇಗ ಅದು ಸರ್, ಇಲ್ಲಿ ಒಂದು ಕಡೆಗೆ ಇಲ್ಲಿ ಒಂದು 84 ರೂಪಾಯಿ ಇದ್ದರೆ, ಇಲ್ಲಿ ಒಂದೊಂದು ಕಡೆ 81 ರೂಪಾಯಿ ಇದೆ, ಒಂದೊಂದು ಕಡೆ 85 ರೂಪಾಯಿ ಇದೆ. ಈಗ ಭಾರಿ ಆಟೋದವರಿಗೆ ಭಾರಿ ಸಮಸ್ಯೆ ಆಗಿದೆ. ಈಗ ಅದು ಒಂದು ಈಗ ಮನೆ ಸಂಸಾರ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಹಿಂಗೆ ಆದ್ರೆ ಗಾಡಿಗಳು ಕಂತು ಕಟ್ಟವು, EMI ಕಟ್ಟೋಗಿರ್ತಾವೆ. ಈ ಥರ ಮನೆ ಖರ್ಚುಗಳು, ಸ್ಕೂಲ್ ಫೀಸ್ಗಳು ಭಾಳ ಸಮಸ್ಯೆ ಆಗಿದೆ. ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು, ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು, ಏನು ಸಿಗ್ಬೋದು, LPG ಸಿಗ್ಬೋದು ಎಂಬತಕ್ಕಂಥ ಕೆಲ ಆಟೋ ಚಾಲಕರು ಬಂದಿರತಕ್ಕಂಥ. ಆದರೆ ಇವತ್ತು ಕೂಡ ಸಿಗಲ್ಲ. ರಾತ್ರಿ ಬರ್ತಿದೆ, ಒಂದು ಲೋಡ್ ಬರ್ತಿದೆ ಎಂಬತಕ್ಕಂಥ ಮಾಹಿತಿ ಇತ್ತು. ಆದರೆ ಅವರು ಕೂಡ ಬೀಗ ಹಾಕ್ಕೊಂಡು ಹೋಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಇಡೀ ಒಂದು ಆಟೋ ಚಾಲಕರ ಕುಟುಂಬಗಳ ಮೇಲೆ ಒಂದು ಯುದ್ಧದ ಒಂದು ಪರಿಣಾಮ ಏನು ಅವರು ಬೀರಿದೆ ಅಂತ ಹೇಳ್ಬೋದು. ಈಗ ಬಹುತೇಕವಾಗಿ ಆಟೋಗಳನ್ನು ಮನೆಯಲ್ಲಿ ನಿಲ್ಲಿಸಿ ಒಂದು ಜೀವನ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಎಂಬತಕ್ಕಂಥ ಒಂದು ಆಟೋ ಚಾಲಕರ ಅಳಿಲು ಕೂಡ ಹೇಳ್ಕೊಳ್ತಕ್ಕಂಥದ್ದು. ಏನು 5 ಬಂಕ್ಗಳಿದ್ದು, 5 ಬಂಕ್ಗಳಲ್ಲಿ ಈ ರೀತಿ ಅದು ಬಂದಾಗಿದ್ದರಿಂದ ಆಟೋ ಚಾಲಕರು ತೀವ್ರವಾದ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ರಾಮೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.